ಇನ್ನು ಸಚಿವರುಗಳು ಒಬ್ಬೊಬ್ಬರೇ ಮಾತನಾಡ್ತಾ ಇದ್ದಾರೆ ಈಗಿನ ಬೆಳವಣಿಗೆಯ ಬಗ್ಗೆ. ರಾಮಲಿಂಗಾರೆಡ್ಡಿ ಮಾತನಾಡಿದ್ದಾರೆ, ಸಂಪುಟ ಪುನರ್ರಚನೆಗೆ ಅವಕಾಶ ಇದೆ, ಆಗಬಹುದು ಅಂತ ರಾಮಲಿಂಗಾರೆಡ್ಡಿ ಮಾತನಾಡಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಏನಾಗ್ತಿದೆಯೋ ನನಗೆ ಗೊತ್ತಿಲ್ಲ ಅಂತ ಬೆಂಗಳೂರಲ್ಲಿ ಅವ್ರು ಮಾತನಾಡಿದರು. ಹೋಗಿಲ್ಲ, ನಾನು ನೋಡಿ ಟಿವಿ ನೋಡ್ತಾ ಇದ್ದೀನಿ ಏನಾಗ್ತಿದೆ ಏನು ವಿಚಾರ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ನಾಯಕತ್ವ ಬದಲಾವಣೆ ಬಗ್ಗೆ ಇಲ್ಲ, ಅದು ಆ ವಿಚಾರ ಏನಕ್ಕೆ ಕರೆದೇನಂತಲೂ ಗೊತ್ತಿಲ್ಲ ನನಗೆ. ಅದರಿಂದ ಅವ್ರು ಹೋಗಿ ಬಂದ್ಮೇಲೆ ಗೊತ್ತಾಗ್ಬೋದು. ಸರ್, ಸಂಪುಟ ಪುನರ್ರಚನೆ ಆಗ್ಬೋದಾ? ಏನು ಆಗ್ಬೋದು, ಹೇಳೋಕ್ಕಾಗಲ್ಲ. ಆಗ್ಬೋದು, ಅವಕಾಶಗಳಿದೆ. ಯಾಕೆಂದರೆ 2-3 ವರ್ಷಕ್ಕೆ ಆಗುತ್ತೆ ಅಂದ್ಕೊಂಡಿದ್ರು, ಅದು 3 ವರ್ಷ ಆಯ್ತಲ್ಲ. ಸಹಜವಾಗಿ ಸೀನಿಯರ್ಸ್ಗೆ ಒಂದಷ್ಟು ಮಿನಿಸ್ಟರ್ಗಳಾಗಬೇಕು ಅಂತಿರುತ್ತಲ್ಲ, ಆಗ್ಬೋದು. ನೋಡಿ, ಪಕ್ಷದಲ್ಲಿ ಯಾವುದೂ ಗೊಂದಲ ಇಲ್ಲ. ಇವತ್ತು ಡೆಲ್ಲಿಗೆ ಮುಖ್ಯವಾಗಿ CM ಹೋಗಿದ್ದು, ರಾಜ್ಯಸಭಾ ಇಲೆಕ್ಷನ್ಸ್ ಇವೆ. ನಮ್ಮ ಪಕ್ಷದ ಅಭ್ಯರ್ಥಿಯ ಆಯ್ಕೆ ಆಗಬೇಕಾಗಿದೆ, ನೇಮಕಾತಿ ಆಗಬೇಕಾಗಿದೆ. ಕೌನ್ಸಿಲ್ ಎಲೆಕ್ಷನ್ಸ್ ಬರ್ತಾ ಇವೆ. ಇದು ಹೊರತಾಗಿ ಸರ್ಕಾರದ ಹಲವಾರು ಕೆಲಸ ಕೇಂದ್ರ ಸರ್ಕಾರದ ಇರ್ತವೆ. ಅಲ್ಲಿ ಕೆಲವು ಸಚಿವರು ಸಹ ಭೇಟಿ ಆಗಬೇಕಾಗ್ತದೆ. ಅದಕ್ಕಾಗಿ ಮುಖ್ಯಮಂತ್ರಿಗಳು ಸರ್ಕಾರದ್ದು ಮತ್ತು ಪಕ್ಷದ್ದು ಕೆಲಸ ಮಾಡಲಿಕ್ಕೆ ದಿಲ್ಲಿಗೆ ಹೋಗಿದ್ದಾರೆ. ನಾ ಏನೇನಿದ್ದೇನೆ ಅದು, ನಾ ಯಾವ ಆಕಾಂಕ್ಷೆನೂ ಇಲ್ಲ. ಎಲ್ಲ ಮುಗಿಸಿದ್ದೇನೆ. ನಾ ಯಾವುದಕ್ಕೂ ಆಕಾಂಕ್ಷೆ ಅಲ್ಲ. ನೋಡಿ ನೋಡಪ್ಪ, ಅವ್ರ ತಲೆನಲ್ಲಿ ಏನಿದೆ ಅಂತೇಳಿ ನಾವು ಊಹೆ ಮಾಡಲಿಕ್ಕೆ ಆಗೋದಿಲ್ಲ. ಇದ್ರೂ ಇರ್ಬೋದು, ಇಲ್ಲದೇ ಇದ್ರೂ ಇರಬಹುದು. ಹಾಗಾಗಿ ಏನಿದೆ ನೋಡೋಣ. ಈಗ ನಮಗೇನೋ ಇದಾಗಿತ್ತು, ಎಷ್ಟು 30 ತಿಂಗಳು ಅಂತ ಹೇಳ್ತಾ ಇದ್ದಿದ್ದನ್ನು ಕೇಳಿದ್ದೀನಿ ನಾನು. ಆ ರೀತಿ ಏನೂ ಆಗಿಲ್ಲ ಅಂತಕ್ಕಂಥದ್ದು ಕೇಳಿದ್ದೀನಿ. ಮತ್ತೆ ಪದೇ ಮುಖ್ಯಮಂತ್ರಿಗಳು ಅದು ಸ್ಪಷ್ಟನೆ ಕೊಟ್ಟಿದ್ದಾರೆ. ನನಗೇನು ಆ ಥರ ಇಲ್ಲ. ಯಾವತ್ತು ರಾಹುಲ್ ಗಾಂಧಿ ಅವರು ನೀವು ಯಾವ ರೀತಿ ನಡ್ಕೋಬೇಕು ಅಂತ ಹೇಳ್ತಾರೋ ಹಾಗೆ ನಡ್ಕೊಳ್ತೀನಿ. ಅವ್ರು ರಿಸೈನ್ ಮಾಡಿದ್ರೆ ಒಂದು ಕ್ಷಣನೂ ಕೂಡ ನಾನು ಕಾಲ ವ್ಯಯ ಮಾಡೋದಿಲ್ಲ, ರಾಜೀನಾಮೆ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಹೈಕಮಾಂಡ್ ಅವರು ಹೇಳ್ತಾರೆ, ಅದನ್ನು ನಾನು ಪಾಲಿಸ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಹೇಳಿದ್ಮೇಲೆ ಗೊಂದಲ ಏನಿಲ್ಲ. ನಾವು ದಿ ಬಾಲ್ ಇಸ್ ಇನ್ ದಿ ಕೋರ್ಟ್ ಆಫ್ ದಿ ಹೈಕಮಾಂಡ್. ಅವರು ಅದ್ರ ಬಗ್ಗೆ ತೀರ್ಮಾನ ಮಾಡಬೇಕು. ಇಲ್ಲ, DK ಅವರು ಆಗ್ತಾರೆ ಅಂತ ವೋಟ್ ಹಾಕಿರೋದು ಕೆಲವು ಭಾಗದಲ್ಲಿ ಸತ್ಯವಾಗಿರ್ತಕ್ಕಂಥ ವಿಚಾರ. ಅದರಲ್ಲಿ ಕೆಲವು ಆಗಲಿಲ್ಲ ಅಂದಾಗ ಎಲ್ಲೋ ಒಂದು ಕಡೆ ಭ್ರಮ ನಿರಸನ ಆಗೋದು ಕೂಡ ಸತ್ಯ ಆಗಿರ್ತಕ್ಕಂಥ ವಿಚಾರ. ಅವರಲ್ಲಿ ಏನೇನು ಒಡಂಬಡಿಕೆ ಆಗಿದೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ವೋಟರ್ಸ್ ಥಿಂಕಿಂಗೇ ಬೇರೆ ಇರುತ್ತೆ, ಅಲ್ಲಿ ನಮ್ಮ ಹೈಕಮಾಂಡ್ ಥಿಂಕಿಂಗೇ ಬೇರೆ ಇರುತ್ತೆ. ಅದರಿಂದ ಅದಕ್ಕೂ ತಾಳೆ ಮಾಡಲಿಕ್ಕೆ ಆಗಲ್ಲ. ವೋಟ್ ಹಾಕಿರೋದು ಜನ ಹೌದು DK ಅವ್ರು ಆಗ್ಬೋದು ಅಂತ ಹೇಳ್ಬಿಟ್ಟು ಹಳೆ ಮೈಸೂರು ಭಾಗದಲ್ಲಿ ಹಾಕಿರ್ಬೋದು, ಏನೋ ಗೊತ್ತಿಲ್ಲ, ಹಾಕಿರ್ತಾರೆ. ಎಲ್ರಿಗೂ ಈಗ ಹೆಂಗಾಗಿದೆ ಅಂತಂದ್ರೆ ಸರಿನೋ ತಪ್ಪು ಎಲ್ಲರೂ ನಾವು ಜನಾಂಗದ ಮೇಲೆ ಹೊಲ್ಟ್ಬಿಟ್ಟವ್ರೆ. ಜನಾಂಗ ನಮ್ಮರಾಗಲಿ ಅಂತ ಎಲ್ಲರೂ ಕೂಡ ಜನಾಂಗನೇ ಇಟ್ಕೊಂಡು ಹೊಲ್ಟ್ಬಿಟ್ಟವ್ರೆ. ಅದರಿಂದ ಏನಾಗುತ್ತೆ ಅನ್ನೋದು ಹೇಳಲಿಕ್ಕೆ ಬರಲ್ಲ, ನೋಡಬೇಕು. ಇವತ್ತು ನೀವು ಹೇಳಿದ ಪ್ರಕಾರ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು, ನನಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ನೀವು ಹೇಳೋ ಪ್ರಕಾರ ಇವತ್ತು ಕರೆದವ್ರೆ ಅಂತಾರೆ, ಏನು ಕರೆದವ್ರೆ ಗೊತ್ತಿಲ್ಲ. ನಾನು ಇನ್ನೂ ಈಗ ಬಂದಿದ್ದೀನಿ, ಒಳಗಡೆ ಹೋಗಿ ತಿಳ್ಕೊಂತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.